ಮಿಸ್ಟರ್ ಕಾಮತ್, ಇನ್ ಮುಂದೆ ಯಾರ್ಯಾರು ಯಾವ್ಯಾವ ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಎಲ್ರಿಗೂ ಹೇಳ್ಬಿಡಿ. ಪ್ರತಿಯೊಂದು ಕ್ಲಾಸ್ ಕೂಡ ಲೀಗಲ್ ಆಗಿ ಡ್ರಾಫ್ಟ್ ಆಗಿದೆ. ವಸುಂಧರಾ ಗ್ರೂಪ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೊಸ ರೆಸೊಲ್ಯೂಷನ್ ಪ್ರಕಾರ ಇನ್ಮೇಲಿಂದ ಕನ್ಸ್ಟ್ರಕ್ಷನ್ಸ್ ಬಿಸ್ನೆಸ್ನ ಸೈನಿಂಗ್ ಅಥಾರಿಟಿ ಹಾಗೂ ಎಕ್ಸಿಕ್ಯೂಷನ್ ಪವರ್ ಮಿಸ್ಟರ್ ವಿರಾಟ್ ರಾಜ್ ಬಹದ್ದೂರ್ ಅವ್ರಿಗೆ ಸೇರುತ್ತೆ. ಮಾಮ್, ಏನಿದೆಲ್ಲ? ಯಾಕೆ ಇಷ್ಟೊಂದು ಅರ್ಜೆನ್ಸಿ? ಹೌದು, ಯಾರು ಹೀಗೆಲ್ಲ ಮಾಡೋಕೆ ಹೇಳಿದ್ದು? ಇದು ಯಾವುದು ನಮಗೆ ಬೇಡ ಅಮ್ಮ. ಎಷ್ಟು ದಿನ ಹೇಗೆ ಎಲ್ಲ ನಿನ್ ಸೈನಿಂಗ್ ಅಥಾರಿಟಿ ಎಲ್ಲ ನಡೀತಿತ್ತೋ ಇನ್ಮುಂದೆನೂ ಹಾಗೆ ಇರಲಿ. ಮೊದಲು ಲಾಯರ್ ಮಾತಾಡ್ಲಿ, ಆಮೇಲೆ ಈ ಥರ ನಿರ್ಧಾರ ನಾನು ಯಾಕೆ ತಗೊಂಡೆ ಅಂತ ನಾನು ಹೇಳ್ತೀನಿ. ಕಂಟಿನ್ಯೂ. ಫುಡ್ ಪ್ರಾಡಕ್ಟ್ ಜವಾಬ್ದಾರಿ ಮತ್ತು ಕಂಪ್ಲೀಟ್ ಇನ್ಚಾರ್ಜ್ ಈ ಮನೆ ದೊಡ್ಡ ಸೊಸೆ ಭವಾನಿ ಅಥರ್ವ ರಾಜ್ ಬಹದ್ದೂರ್ ಅವ್ರಿಗೆ ಕೊಟ್ಟಿದೆ. ಅತ್ತೆ, ನನಗೆ ಯಾಕೆ ಇಷ್ಟು ದೊಡ್ಡ ಜವಾಬ್ದಾರಿ? ಎಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಆದ್ರೆ ಈಗ ನಿನ್ ಖುಷಿ ಆಯ್ತಾ? ಈ ಖುಷಿನ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ಅಕ್ಕಂಗೆ ಈ ಜವಾಬ್ದಾರಿ ವಹಿಸ್ತಿರೋದ್ ನೋಡಿದ್ರೆ ವಸುಂಧರಾ ಮೇಡಮ್ ಅವ್ರ ಸ್ಟ್ರಾಟಜಿ ಬೇರೆನೇ ಇದೆ. ಭವಾನಿ ಮೇಡಮ್, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ಈ ಫುಡ್ ಪ್ರಾಡಕ್ಟ್ ಸೆಕ್ಟರ್ ಸದ್ಯಕ್ಕೆ ಹೈ ರಿಸ್ಕ್ ನಲ್ಲಿದೆ. ಮಾರ್ಕೆಟ್ನಲ್ಲಿ ಧರ್ಮೇಂದ್ರ ಅವ್ರ ಕಂಪನಿ ನಂಬರ್ 1 ಪೊಸಿಷನ್ ಅಲ್ಲಿದೆ. ಹೌದು ಭವಾನಿ, ನಾವು ಇನ್ವೆಸ್ಟ್ ಮಾಡ್ತಿರೋ ಕೋಟ್ಯಾಂತರ ರೂಪಾಯಿ ಬಂಡವಾಳಕ್ಕೆ ಮಾರ್ಕೆಟಲ್ಲಿ ರಿಟರ್ನ್ಸ್ ಬರದೆ ಹೋದ್ರೆ ಅಥವಾ ಕ್ವಾಲಿಟಿ ಕಂಟ್ರೋಲಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಇಡೀ ಕಂಪನಿ ಹಾಳಾಗತ್ತೆ. ಹಾಗೆ ಇದ್ರಲ್ಲಾಗೋ ಎಲ್ಲಾ ಲಾಸಸ್, ರಿಟರ್ನ್ಸ್ ಅಥಾರಿಟಿ ಕೈನಲ್ಲೇ ಇರುತ್ತೆ. ನೀನ್ ಮಾಡೋ ಸಣ್ಣ ಕೇರ್ಲೆಸ್ನೆಸ್ ಇಡೀ ಬ್ರ್ಯಾಂಡ್ನ ಬ್ಯಾಂಕ್ರಪ್ಟ್ ಮಾಡ್ಬೋದು. ಅಲ್ಲ, ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದ್ದಾಗ ಅಕ್ಕಂಗೆ ಯಾಕೆ ಜವಾಬ್ದಾರಿ ಕೊಡ್ತಿದ್ದೀರಾ ಮೇಡಮ್? ನಿನ್ನ ಪ್ರಶ್ನೆ ನನಗಿಷ್ಟ ಆಯ್ತು ಸಿಂಧು. ಭವಾನಿನಲ್ಲಿರೋ ಶ್ರದ್ಧೆಗೆ ನಾನು ಈ ಜವಾಬ್ದಾರಿನ ಅವಳಿಗೆ ಕೊಡ್ತಾ ಇದ್ದೀನಿ. ನನ್ನ ಡ್ಯಾಡಿಂದ ದೂರ ಮಾಡ್ದ ಹಾಗೆ ಅಕ್ಕನ್ನ ಡ್ಯಾಡ್ ವಿರುದ್ಧ ಮಾಡಕ್ ಹೊರಟಿದ್ದಾರೆ. ನಾವಿಬ್ರು ಧರ್ಮೇಂದ್ರ ಡ್ಯಾಡ್ ವಿರುದ್ಧ ನಿಂತ್ಕೊಳ್ಳೋದೆ ಇವ್ರ ಪ್ಲಾನ್ ಅನ್ಸುತ್ತೆ. ಇದನ್ ಹೇಗಾದ್ರೂ ಮಾಡಿ ತಡಿಬೇಕು. ಅತ್ತೆ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅಧಿಕಾರ ಕೊಟ್ಟಿರೋದನ್ನ ನಾನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಅಕ್ಕ, ಬಿಸ್ನೆಸ್ ಅಲ್ಲಿ ಲೀಗಲ್ ರಿಸ್ಕ್ಗಳು ತುಂಬಾ ಇರ್ತವೆ. ಮಾರ್ಕೆಟ್ ಅಲ್ಲಿರೋ ನಂಬರ್ 1 ಪ್ರಾಡಕ್ಟ್ ನ ಹಿಂದೆ ಹಾಕಿ ಮುಂದೆ ಹೋಗೋದಕ್ಕೆ ಬಿಸ್ನೆಸ್ ಬಗ್ಗೆ ತುಂಬಾನೇ ತಿಳ್ಕೊಂಡಿರ್ಬೇಕು. ತಿಳ್ಕೊತೀನಿ. ಅಷ್ಟು ಸುಲಭ ಅಲ್ಲ ಭವಾನಿ. ನಿನ್ಗೆ ಆಕ್ಚುಲಿ ಕಾಂಪ್ಲಿಕೇಶನ್ಸ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಅಕ್ಕ, ಬಿಸ್ನೆಸ್ ಕೂಡ ಒಂದ್ ಮಗು ಇದ್ದ ಹಾಗೆ. ಅದು ಯಾವಾಗ ಹೇಗ್ ನಡ್ಕೊಳ್ಳುತ್ತೆ, ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಮೇಡಮ್ಮು ನಿನ್ಗೆ ಜವಾಬ್ದಾರಿ ಕೊಟ್ಟಿರೋದು ಒಳ್ಳೇದೆ. ಆದ್ರೆ ಅದನ್ನ ನೀನು ಏನು ಯೋಚನೆ ಮಾಡ್ದೆ ಕಣ್ಮುಚ್ಕೊಂಡು ಒಪ್ಕೊಳ್ಳೋದು ಸರಿಯಲ್ಲ. ಅಕ್ಕ, ಪ್ಲೀಸ್ ಒಂದ್ಸಲ ಯೋಚನೆ ಮಾಡಿ ನಿರ್ಧಾರ ತಗೋ.